ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನರೇಂದ್ರ ಮೋದಿಜಿಯವರು ಸುದೀರ್ಘವಾಗಿ ಆಡಳಿತವನ್ನು ನಡೆಸಿದ್ದು ಇದು ಜಗತ್ತು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಭಾರತದ ಪ್ರಧಾನಿಯಾಗಿ ಇಡೀ ಜಗತ್ ಪ್ರಸಿದ್ಧ ಆದಂಥ ಯಾರಾದರೂ ಪ್ರಧಾನಮಂತ್ರಿ ದೇಶದೊಳಗಿದ್ರೆ ಅದು ನರೇಂದ್ರ ಮೋದಿಯವರು. ಅವರ ಆಡಳಿತದಲ್ಲಿ ಜಮ್ಮು ಕಾಶ್ಮೀರ ನಮ್ಮ ಭಾರತ ಆಡಳಿತಕ್ಕೆ ಒಳಪಡ್ತು. ರಾಮ ಮಂದಿರ ಆಯಿತು. ಅನೇಕ ಸಮಸ್ಯೆಗಳು ಇವತ್ತು ಉತ್ತರ ಭಾರತ ಎಷ್ಟು ಕನಿಷ್ಠ ಆಗಿತ್ತಂದ್ರೆ ಇವತ್ತು ಅಲ್ಲಿಂದ ಎಲ್ಲ ಈ ಭಾಗ ದುಡಿಯೋಕೆ ಬರ್ತಿದ್ರು. ಇವತ್ತು ಉತ್ತರ ಭಾರತದಲ್ಲಿ ಎಷ್ಟೋ ಹಿಂದೆ ಪ್ರಧಾನಮಂತ್ರಿ ಆದವರು ಏನೂ ಕೆಲಸ ಮಾಡಲಿಲ್ಲ. ಆದರೆ ಇವತ್ತು ಉತ್ತರ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಆಗೈತಿ. ಮೋದಿಯವರ ಕಾರ್ಯಗಳನ್ನು ಇಡೀ ಜಗತ್ತಿನ ನಾಯಕರು ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಅಂಥ ಒಬ್ಬ ದೇಶದ ಪ್ರಧಾನಮಂತ್ರಿ ಸಿಕ್ಕಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಅವರು ನಿಜವಾಗೂ ದೇವತಾ ಮನುಷ್ಯಂದರು ತಪ್ಪಾಗಲಾರ್ದು. ಅಂಥ ಒಬ್ಬ ಪ್ರಧಾನಿ ದಿನನಿತ್ಯ ಹಗಲಿರಳು ಸಹಿತ ಜನರ ಬಗ್ಗೆ ಚಿಂತನೆ ಮಾಡ್ತಾರೆ. ದಿನಕ್ಕೆ 18 ತಾಸು ಕೆಲಸ ಮಾಡ್ತಾರೆ. ಇವತ್ತು ಸಹಿತ ಅವರ ಅಧಿಕಾರಾವಧಿಯಲ್ಲಿ ಒಂದು ದಿವಸನೂ ರಜೆ ತೆಗೆದುಕೊಂಡಿಲ್ಲ. ಇಂಥ ನಾವೆಲ್ಲ ಭಾಗ್ಯವಂತರು, ಪುಣ್ಯವಂತರು. ಭಾರತದ ಸನಾತನ ಸಂಸ್ಕೃತಿ ಮತ್ತು ಭಾರತದ ಉತ್ಕೃಷ್ಟತೆಯನ್ನು ಇವತ್ತು ಜಗತ್ತು ವಿಶ್ವಗುರು ಆಗದಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಎಷ್ಟು ಅಭಿನಂದನೆಗಳು, ಧನ್ಯವಾದಗಳನ್ನು ಕೇಳಿದರೆ ಅವರಿಗೆ 100ಕ್ಕೆ 100 ಅವರ ಕಾರ್ಯ ಎಲ್ಲರಿಗೂ ತೃಪ್ತಿ ತಂದಿದೆ. ಇನ್ನೂ ಸಹಿತ ನರೇಂದ್ರ ಮೋದಿಯವರು ಎಲ್ಲಿವರೆಗೂ ಶಕ್ತಿಯುತವಾಗಿರ್ತಾರೆ ಅಲ್ಲಿವರೆಗೂ ಅವರ ಅಧಿಕಾರ ನಡೆಸಿದ್ರೆ ಭಾರತ ಇನ್ನೂ ಸಮೃದ್ಧಿ ಹತ್ತು ಹೋಗುತ್ತೆ. ಇನ್ನೂ ಭಾರತ ಜಗತ್ತು ಪ್ರಸಿದ್ಧ ಆಗುತ್ತೆ, ವಿಶ್ವಗುರು ಆಗುತ್ತೆ. ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಎಲ್ಲನೂ ಸಹಿತ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಎಲ್ಲ ಜಾತಿ ಜನಾಂಗದವರನ್ನ ತೆಗೆದುಕೊಂಡು ಹೋಗೋಂಥ ಏಕೈಕ ನಾಯಕ ಅಂದ್ರೆ ಅದು ನರೇಂದ್ರ ಮೋದಿಯವರಂದ್ರೆ ತಪ್ಪಾಗಲಾರದು. ದೇಶದ ಪ್ರಧಾನಿ, ಹೆಮ್ಮೆ ಪ್ರಧಾನ ಅಂತ ನರೇಂದ್ರ ಮೋದಿಯವರು ಇವತ್ತಿಗೆ 12 ವರ್ಷ ಆಯಿತು. ಯಶಸ್ವಿಯಾಗಿ ಅವರು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಜವಾಹರ್ಲಾಲ್ ನೆಹರು ಇದ್ದರು. ಅವರು ಮೀರಿ ಇವ್ರ ಕೆಲಸ ಈಗ ಇವರ ಅವಧಿಯನ್ನು ಹೆಚ್ಚಾಗಿದೆ. ಇದರೊಳಗೆ ನಾವು ನೋಡೋದು ಏನಂದ್ರೆ ನರೇಂದ್ರ ಮೋದಿಯವರು ಈ 12 ವರ್ಷದೊಳಗೆ ಸಾಕಷ್ಟು ಅಭಿವೃದ್ಧಿಗಳ ಕೆಲಸವನ್ನು ಮಾಡಿದ್ದಾರೆ. ದೇಶವನ್ನು ಸಾಕಷ್ಟು ಮುನ್ನಡೆಯನ್ನು ತಗೊಂಡೋಗಿದ್ದಾರೆ. ದೇಶದ ಜನರನ್ನು ಪ್ರತಿಯೊಂದು ಅವರು ತಮ್ಮ ಜೊತೆಗೆ ತಗೊಂಡೋಗಿ ಇವತ್ತಿನ ದಿನಮಾನಗಳಲ್ಲಿ ನರೇಂದ್ರ ಮೋದಿ ದೇಶ ಅಲ್ಲ ಇಡೀ ಜಗತ್ತಿನಲ್ಲಿ ಒಂದು ಯಶಸ್ವಿ ನಾಯಕ ಆಗಿ ಹೊರಹೊಮ್ಮುತ್ತಿದ್ದಾರೆ. ಅವ್ರಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಹಾಗೂ ಇನ್ನೂ ಹೆಚ್ಚಿನ ಕಾಲ ಅವ್ರಿಗೆ ಎಲ್ಲ ಅವಕಾಶವನ್ನು ಕೊಳ್ಳಿ, ಅವರು ದೇಶ ಸೇವೆ ಮಾಡಲಿ, ಜನರ ಸೇವೆ ಮಾಡಲಿ ಅಂತೇಳಿ ನಾನು ಶುಭಾಶಯಗಳನ್ನು ಕೋರುತ್ತಾ ಅವ್ರಿಗೆ ನಾನು 100ಕ್ಕೆ 101 ಮಾರ್ಕಸ್ ಕೊಡೋಕೆ ಇಷ್ಟಪಡ್ತೀನಿ.